ಈಗ ಮೈಸೂರು ಅರಮನೆಯೊಳಗಿನ ಮತ್ತೊಂದು ಕರ್ಮಕಾಂಡ ಬಯಲಾಗುತ್ತಿದೆ. ಅದೇನೆಂದ್ರೆ ಮೈಸೂರು ರಾಜರ ವಸ್ತು ಸಂಗ್ರಹಾಲಯದಲ್ಲಿರುವ ಸರಿಸುಮಾರು 9 ರಿಂದ 10 ಹುಲಿಗಳ ಉಗುರುಗಳು ನಾಪತ್ತೆಯಾಗಿವೆ. ಈ ಉಗುರುಗಳು ಎಲ್ಲಿ ಹೋದವು ಅನ್ನೋದಕ್ಕೆ ದಾಖಲೆಗಳೇ ಇಲ್ಲದಾಗಿವೆ. ಇನ್ನು ಉಪನಿರ್ದೇಶಕ ಟಿ.ಎಸ್. ಸುಬ್ರಹ್ಮಣ್ಯನ ಕತ್ತಲ್ಲಿ ಹುಲಿ ಉಗುರಿನ ಪೆಂಡೆಂಟ್ ಪತ್ತೆಯಾಗಿದೆ. ಹಾಗಾದ್ರೆ ವಸ್ತು ಸಂಗ್ರಹಾಲಯದಲ್ಲಿದ್ದ ಹುಲಿ ಉಗುರುಗಳು ಏನಾದವು? ಹುಲಿ ಉಗುರು ನಾಪತ್ತೆ ಬಗ್ಗೆ ಸಾಮಾಜಿಕ ಹೋರಾಟಗಾರರು ದೂರು ನೀಡಿದ್ರೂ ಕೂಡ ಕ್ರಮ ಯಾಕೆ ಕೈಗೊಳ್ಳುತ್ತಿಲ್ಲ? ಅರಣ್ಯ ಇಲಾಖೆಗೆ ಈ ಬಗ್ಗೆ ದೂರು ಕೂಡ ಕೊಡಲಾಗಿದೆ. ಆದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಕ್ರಮವನ್ನೇ ತೆಗೆದುಕೊಳ್ಳುತ್ತಿಲ್ಲ. ಏನು ಡಿ.ಡಿ. ಟಿ.ಎಸ್. ಸುಬ್ರಹ್ಮಣ್ಯ ಅಷ್ಟೊಂದು ಪ್ರಭಾವಿನ? ಅಲ್ಲ, ಸುಬ್ರಹ್ಮಣ್ಯನ ಎಂಜಲು ಕಾಸು ರುಚಿ ನೋಡಿ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರಾ ಅನ್ನೋದು ಹೋರಾಟಗಾರರ ಪ್ರಶ್ನೆ. ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಈ ಥರ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳದೇ ಇದ್ರೆ ನಮ್ಮ ಮೈಸೂರು ಪ್ಯಾಲೇಸು ಸರ್ 60,000 ಕೋಟಿ ಬೆಲೆ ಬಾಳುವಂಥ ಪ್ಯಾಲೇಸು ಇದನ್ನ ಮುಂದಿನ ದಿನದಲ್ಲಿ ಕಳ್ಕೊಳ್ಳೋದಂತೂ ಸತ್ಯ. ಅಲ್ಲೇನೇ ಮನೆ ಮಾಡ್ಕೊಂಡು ಮೈಸೂರು MP ಇರೋಂಥದ್ದು. ಆದ್ರೂ MP ಏನಕ್ಕೋಸ್ಕರ ಸೈಲೆಂಟ್ ಆಗವ್ರೆ? ಇಲ್ಲಿ ನಾವು ಮೈಸೂರು ಸಿಟಿಯಿಂದ ಮುಖ್ಯಮಂತ್ರಿ ಕಳಿಸಿದೀವಿ, ಮುಖ್ಯಮಂತ್ರಿ ಏನಕ್ಕೆ ಸೈಲೆಂಟ್ ಆಗವ್ರೆ?